ಜೈ ಶ್ರೀಶ್ಯಾಮ್. ಜೈ ಶ್ರೀಶ್ಯಾಮ್. ಇವತ್ತಿನ ಸಂಜೆ 6 ಗಂಟೆಗೆ ಏನದಂತಂದರೆ ಭವ್ಯವಾದ ಕೀರ್ತನ ಆಯೋಜಿಸಿದ್ದೀವಿ ನಾವು ಇದರಲ್ಲಿ. ಏಕ್ ಶಾಮ್ ಸಾವರಿಕೆ ನಾಮ್ ಅನ್ನಂಥ ಖಾಟು ಶ್ಯಾಮ್ಜಿ ಅವ್ರದ್ದು ಕೀರ್ತನ ಮಾಡ್ತಾಯಿದ್ದೀವಿ ಇದರಲ್ಲಿ. ಪ್ರಪ್ರಥಮ ಬಾರಿಗೆ ಏನಂತಂದರೆ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಖಾಟು ಶ್ಯಾಮ್ಜಿ ಅವ್ರದ್ದು ಕೀರ್ತನ ಆಗಕ್ಕೆ ಹೋಗ್ತದೆ. ಇದರಲ್ಲಿ ಏನಂತಂದರೆ ದೇಶದ ಸುಪ್ರಸಿದ್ಧ ಭಜನ್ ಕೀರ್ತನಕಾರರೆಲ್ಲದಂತಂದರೆ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಖಾಟು ಶ್ಯಾಮ್ಜಿ ಅವ್ರದ್ದು ಏನದಂತಂದರೆ ಒಳ್ಳೆ ಭವ್ಯವಾದ ಪೂಜೆಯನ್ನು ಏನಂದರೆ ಆಯೋಜಿಸಿದ್ದೀವಿ ಇಲ್ಲಿ. ಇದರಲ್ಲಿ ಏನಂತಂದರೆ 6 ಗಂಟೆಯಿಂದ ಬೆಳಗ್ಗೆ 4 ಗಂಟೆವರೆಗೆ ಏನದಂತಂದರೆ ಭವ್ಯವಾದ ಭಜನ್ ಸತ್ಸಂಗ ಕೀರ್ತನ ಮಾಡೋಕ್ಕೆ ಆಯೋಜಿಸಿದ್ದೀವಿ ಈ ಪ್ರೋಗ್ರಾಮ್ ಇಲ್ಲಿ. ಸೊ ಬೀದರ್ ಜನತೆಯಲ್ಲಿ ಕಳಕಳಿ ವಿನಂತಿ ಏನಂತಂದರೆ ಈ ಭವ್ಯವಾದ ಭಜನ್ ಕೀರ್ತನಕ್ಕೆ ಏನದಂತಂದರೆ ಆಗಮಿಸಿ ಇದ್ರದ್ದು ಏನದ ಅಂತಂದರೆ ಆನಂದ ಪಡಿಬೇಕು. ಇದರಲ್ಲಿ ಏನಂತಂದರೆ ಬಾಬಾ ಖಾಟು ಶ್ಯಾಮ್ಜಿ ಅವ್ರದ್ದು ಏನದ ಅಂತಂದರೆ ಆಶೀರ್ವಾದ ಪಡಿಬೇಕಂತಂದು ಕಳಕಳಿಯ ವಿನಂತಿ ಮಾಡ್ಕೊತೀವಿ. ಎಷ್ಟು ದಿವಸ ಕಾರ್ಯಕ್ರಮ? ಇದು ಒಂದೇ ದಿನದ ಕಾರ್ಯಕ್ರಮದ. ಯಾವುದೇ ರೀತಿಯಾದಂತಂದರೆ ಎಂಟ್ರಿ ಪಾಸಸ್ ಏನಿಲ್ಲ, ಇದಕ್ಕೆ ನಿಶುಲ್ಕದ ಇದರಲ್ಲಿ ಎಂಟ್ರೀಸು. ಬಾಬಾ ಅವ್ರ ಬಳಿ ಅಂದರೆ ಡೈರೆಕ್ಟ್ ನಿಮಗೆ ದರ್ಶನಗೆ ವ್ಯವಸ್ಥೆ ಮಾಡಿಸಿದ್ದದ. ಬಂದಿದ ನಂತರ ಒಳ್ಳೆ ಥರದ ದರ್ಶನ ಮಾಡಿಸ್ಕೊಂಡು ಸತ್ಸಂಗದ ಆನಂದ ಪಡಿಬೇಕು ಇದರಲ್ಲಿ. 6 ಗಂಟೆಯಿಂದ 4 ಗಂಟೆವರೆಗೆ. ಇದು ಮೊದಲನೇ ಬಾರಿಗೆ ಇದು ಫಸ್ಟ್ ಟೈಮ್ ಆಗ್ತಾಯಿದೆ ಇದರಲ್ಲಿ. ಫಸ್ಟ್ ಟೈಮು ಕರ್ನಾಟಕದಲ್ಲೇ ಫಸ್ಟ್ ಟೈಮು ಇದು. ಬೇರೆ ಜಿಲ್ಲೆ ಅಥವಾ ಬೇರೆ ರಾಜ್ಯಗಳಿಂದ ಇಲ್ಲ ಜನ ಬರ್ತಾರಂತ ನಿರೀಕ್ಷೆ ಪಡ್ಕೊಂಡಿದ್ದಾರೆ. ಬೇರೆ ಜಿಲ್ಲೆ ಕಡೆಯಿಂದ ಭಾಳಷ್ಟು ಜನ ಬರ್ತಾಯಿದ್ದಾರೆ. ಭಾಳಷ್ಟು ಕಡೆಯಿಂದ ನಮ್ಮ ಕರೆಗಳು ಕೂಡ ಬಂದಿದ್ದವು, ನಾವು ಭಾಗಿಯಾಗ್ತೀವಿ ಅಂತಂದು. ನಾವೆಲ್ಲರಿಗೆ ಸ್ವಾಗತ ಕೋರಿದ್ದೀವಿ ಬರ್ರಿ ಅಂತಂತಂದು. ಸೊ ಭಾಳ ಜನ ನಿರೀಕ್ಷೆ ಮಾಡಿದ್ವಿ. ಇಲ್ಲ ಇದರಲ್ಲಿ 4,500ರಿಂದ 5,000 ಜನ ಭಾಗವಹಿಸ್ಬೋದಂತಂದು ಅಂದಾಜು ಮಾಡಿದ್ವಿ. ಎಲ್ಲರಿಗೆ ಏನದಂತಂದರೆ ಬಂದಿದ್ರೆ ಭವ್ಯವಾದ ಕೀರ್ತನದ ಆನಂದ ಪಡಿಬೇಕಂತಂದು ಕಳಕಳಿ ವಿನಂತಿ ಮಾಡ್ಕೊತೀವಿ. ವಿಶೇಷತೆ ಭಜನ್ ಸತ್ಸಂಗ ಕೀರ್ತನ ಅದೇ ವಿಶೇಷತೆ ಇದರಲ್ಲಿ. ಶ್ಯಾಮ್ ಪರಿವಾರ್ ಸೇವಾ ಸಮಿತಿ ಟ್ರಸ್ಟ್ ಏನದಂತಂದರೆ ಇದರ ಮೇಲೆ ರಿಜಿಸ್ಟರ್ಡ್ ಆಗಿದೆ. ಅದೇ ಸಮಿತಿ ವತಿಯಿಂದ ಇದೆಲ್ಲ ಭವ್ಯ ಕೀರ್ತನ ಆಯೋಜಿಸಿದ್ದೀವಿ. ಇದರದ್ದು ಭವ್ಯವಾದ ಆನಂದ ಪಡಿಸ್ಕೋಬೇಕು. ಮತ್ತು ಅದರ ಜೊತೆ ಪ್ರಸಾದ ಕೂಡ ಅರೇಂಜ್ ಮಾಡಿದ್ದೀವಿ. ಇದೇ ದಿನದಲ್ಲಿ ಏನಂದರೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ಇಕ್ಕಿದ್ವಿ ನಾವು ವಿಕೇರ್ ಹಾಸ್ಪಿಟಲ್ ಅವರ ಉಪಸ್ಥಿತಿಯಲ್ಲಿ. ಸೊ ಇನ್ನು ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಬಂದು ಬಾಬಾಜಿ ಅವ್ರ ಕೀರ್ತನಲ್ಲಿ ಏನಂತಂದರೆ ಬ್ಲಡ್ ಡೊನೇಷನ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಬಂದು ಅದರಲ್ಲಿ ಭಾಗವಹಿಸ್ಬೋದು ಅಂತ ಕಳ್ಕೊಳ್ಳಿ ಮಾಡ್ತೀವಿ. ಬಸವರಾಜ್ ಕನ್ನಳ್ಳಿ, ಶ್ಯಾಮ್ ಸಮಿತಿ ಪರಿವಾರ್ ಟ್ರಸ್ಟ್ ಅಧ್ಯಕ್ಷ.